ಅಪ್ಪ, ನನ್ನ 15ನೇ ವರ್ಷದ ಹುಟ್ಟುಹಬ್ಬಕ್ಕೆ ನೀನು ನನಗೆ ಏನು ಉಡುಗೊರೆ ಕೊಡ್ತೀಯ? ನೀನು ನನಗೇನಾದರೂ ಉಡುಗೊರೆ ಕೊಡಲೇಬೇಕು ಎಂದು ಪಟ್ಟು ಹಿಡಿಯುತ್ತಾಳೆ ತನ್ನ ಮಗಳು. ಅದಕ್ಕೆ ಅಪ್ಪ ಕೇಳಿದ, ಕಂದ, ನಿನ್ನ 15ನೇ ವರ್ಷದ ಹುಟ್ಟುಹಬ್ಬಕ್ಕೆ ಇನ್ನೂ 4 ವರ್ಷಗಳಿವೆ. ಈಗಲೇ ಈ ಮಾತು ಏಕೆ ಕಂದ? ನಿನಗೆ ನಾನು ಖಂಡಿತವಾಗಿಯೂ ಆಗ ಉಡುಗೊರೆ ಕೊಡ್ತೀನಿ ಎಂದ. ಮಗಳು ತಾಟನ್ನೇ ಎಚ್ಚರ ತಪ್ಪಿ ಕೆಳಗೆ ಬಿದ್ದಳು. ಅಪ್ಪ ಅವಳನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋದ. ಆಕೆಯನ್ನು ಪರೀಕ್ಷಿಸಿದಾಗ ವೈದ್ಯರು ಆಪರೇಷನ್ ಥಿಯೇಟರ್ನಿಂದ ಹೊರಬಂದು, ನಿಮ್ಮ ಮಗಳ ಹೃದಯದಲ್ಲಿ ತೂತುಗಳಾಗಿವೆ, ಅವಳು ಬದುಕಿ ಉಳಿಯುವುದು ಅನುಮಾನ ಎಂದರು. ತಂದೆಗೆ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದನು. ಅಪ್ಪರಲ್ಲಿ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದ ತನ್ನ ಮಗಳು ಅಪ್ಪನನ್ನು ಹುಡುಕಿಕೊಂಡು ಹೊರಬಂದು ಕೇಳಿದಳು, ಪಪ್ಪ, ನಾನು ಬದುಕಿಳುವುದು ಅನುಮಾನ ಎಂದು ವೈದ್ಯರು ಹೇಳಿದ್ದಾರೆ ಪಪ್ಪ ಎಂದು ಮಗಳು ಕೇಳಿದಾಗ, ಇಲ್ಲ ಕಂದ, ಅವರು ಹಾಗೆ ಹೇಳಿಲ್ಲ. ನಿನಗೇಕೆ ಈ ಅನುಮಾನ? ನಿನಗೆ ಏನೂ ಆಗೋಲ್ಲ, ನೀನು ಬದುಕುತ್ತೀಯ ಕಂದ ಎಂದು ಅಪ್ಪಗೆ ಅವಳಿಗೆ ಸಮಾಧಾನ ಮಾಡಲು ಯತ್ನಿಸಿದ. ಆದರೆ ಉಮ್ಮಳಿಸಿ ಬಂದ ದುಃಖವನ್ನು ತಡೆದುಕೊಳ್ಳಲು ಆಗಲಿಲ್ಲ. ಹೊರಬಂದು ಚಿಕ್ಕ ಮಗುವಿನಂತ ಅಳತೊಡಗಿದೆ. ಆತ ಪುನಃ ಅವಳ ಬಳಿಗೆ ಹೋದಾಗ, ಪಪ್ಪ, ನೀನು ಹೇಗೆ ಅಷ್ಟು ನಿಖರವಾಗಿ ನಿಶ್ಚಿತವಾಗಿ ಹೇಳ್ತೀಯ ನಾನು ಸಾಯುವುದೂ ಅಲ್ಲ ಅಂತ ಎಂದು ಕೇಳಿದಳು. ಕಂದ, ನನಗೆ ಗೊತ್ತಮ್ಮ ಎಂದಷ್ಟೇ ಹೇಳಿದ ಅಪ್ಪ. ಮಗಳಿಗೆ 15 ತುಂಬಿತು. ಆಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಳು. ಅವಳ ಹಾಸಿಗೆಯ ದಿಂಬಿನ ಮೇಲೆ ಒಂದು ಪತ್ರವಿತ್ತು. ಆ ಪತ್ರವನ್ನು ತೆರೆದು ಓದಲು ಪ್ರಾರಂಭಿಸುತ್ತಾಳೆ. ಅದರಲ್ಲಿ, ನನ್ನ ಮುಂದಿನ ಕಂದ, ನೀನು ಈ ಪತ್ರ ಓದುತ್ತೀಯ ಅಂದರೆ ನಾನು ಕೇಳಿದಂತೆ ಎಲ್ಲವೂ ಸುಖಕರವಾಗಿದೆ ಎಂದು ಅರ್ಥ. ನನಗೆ ಗೊತ್ತಿತ್ತು ನೀನು ಬದುಕುತ್ತೀಯ ಅಂತ. ನಿನಗೆ ನೆನಪಿದೆಯಾ, 4 ವರ್ಷಗಳ ಹಿಂದೆ 15ನೇ ಹುಟ್ಟುಹಬ್ಬಕ್ಕೆ ನೀನು ಏನು ಉಡುಗೊರೆ ಕೊಡ್ತೀಯ ಅಂತ ಕೇಳಿದ್ದೆ ಅಂದ. ಹಾಗೆ ನಿನಗೆ ನನ್ನ ಹೃದಯವನ್ನು ನಿನಗೆ ಉಡುಗೊರೆಯಾಗಿ ಕೊಟ್ಟಿದ್ದೇನೆ ನೋಡು ಕಂದ ಅಂತ ಪತ್ರವನ್ನು ಬರೆದು ಪ್ರಾಣವನ್ನು ತೃಪಿಸಿದ್ದರು ತನ್ನ ಅಪ್ಪ. 11 ವರ್ಷದ ಮಗಳು ತಂದೆಯನ್ನು ಕೇಳಿದಳು, ಈ ಸ್ಟೋರಿ ನಿಮಗೆ ಹೇಗನಿಸಿದ ಅಂತ ಕಾಮೆಂಟ್ ಮಾಡಿ. ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ಧನ್ಯವಾದಗಳು.